ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ರಾಜಕೀಯ ಒತ್ತಡಕ್ಕೆ ಬಿಜೆಪಿ ಕಾರ್ಯಕರ್ತ ಬಲಿಯಾಗಿದ್ದಾನ ಅನ್ನುವಂಥ ಪ್ರಶ್ನೆ. ಶಾಸಕ ಪೊನ್ನಣ್ಣ ಹೆಸರನ್ನ ಉಲ್ಲೇಖ ಮಾಡಿ ಡೆತ್ ನೋಟ್ನಲ್ಲಿ ಈ ವಿನಯ್ ಅನ್ನುವಂಥ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ವಾಟ್ಸ್ಆಪ್ ಚಾಟ್ನಲ್ಲಿ ಪೊನ್ನಣ್ಣ ಹೆಸರನ್ನ ಉಲ್ಲೇಖ ಮಾಡಿ ಡೆತ್ ನೋಟ್ ಬರೆದಿರ್ತಕ್ಕಂಥದ್ದು. ರಾಜಕೀಯ ಪ್ರೇರಿತ ಎಫ್ಐಆರ್ನಿಂದಾಗಿ ಮನನೊಂದಿದ್ದೇನೆ, ಇದರಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಪೋಸ್ಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ವಿನಯ್ ಸೋಮಯ್ಯ ಈ ಪೋಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಮಡಿಕೇರಿ ಶಾಸಕ ಮಂಥರ್ ಗೌಡ ಹೆಸರು ಕೂಡ ಉಲ್ಲೇಖ ಆಗಿದೆ. ಶಾಸಕ ಪೊನ್ನಣ್ಣ ಹೆಸರು ಕೂಡ ಉಲ್ಲೇಖ ಆಗಿದೆ. ಅದೇ ರೀತಿ ಮಡಿಕೇರಿ ಶಾಸಕ ಮಂಥರ್ ಗೌಡ ಹೆಸರು ಕೂಡ ಉಲ್ಲೇಖ ಆಗಿದೆ. ತನಗೆ ಸಿಕ್ಕಾಪಟ್ಟೆ ಒತ್ತಡ ಆಯಿತು ಇವರುಗಳಿಂದ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾನೆ ವಿನಯ್ ಸೋಮಯ್ಯ. ರಾಜಕೀಯ ಪ್ರೇರಿತ ಎಫ್ಐಆರ್ ಇದು, ನಂದೇನು ತಪ್ಪಿಲ್ಲ ಅಂಥದ್ರಲ್ಲಿ ನನಗೆ ಹಿಂಸೆ ಕೊಟ್ಟಿದ್ದಾರೆ. ಈ ರೀತಿ ಕಾನೂನಿನ ವಿಚಾರದಲ್ಲಿ ಎಫ್ಐಆರ್ಗಳನ್ನ ಹಾಕಿಸಿ ಪೊಲೀಸರನ್ನ ಮನೆ ಹತ್ರ ಕಳಿಸಿ ನನ್ನ ಮರ್ಯಾದೆ ತೆಗೆದು ಹಿಂಸೆ ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಡೆತ್ ನೋಟ್ ಬರೆದಿದ್ದಾನೆ. ಏನಾಯ್ತು, ಯಾವ ಕಾರಣಕ್ಕೆ ಇಡೀ ಪ್ರಕರಣ ಶುರುವಾಯಿತು ಅಂತ ನೋಡೋದಾದ್ರೆ, ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕೇವಲ 5 ದಿನಗಳ ಹಿಂದೆ ಈ ವಿನಯ್ನ ಅಡ್ಮಿನ್ ಮಾಡಲಾಗುತ್ತೆ ಒಂದು ಗ್ರೂಪ್ಗೆ. ಆ ಗ್ರೂಪ್ನಲ್ಲಿ ಶಾಸಕ ಪೊನ್ನಣ್ಣ ವಿರುದ್ಧ ಒಂದು ಮೆಸೇಜ್ ಅನ್ನ ಹಾಕಲಾಗುತ್ತೆ. ಬೇರೆಯವರು ಯಾರೋ ಹಾಕ್ತಾರೆ ಆ ಮೆಸೇಜ್ಗೆ ವಿನಯ್ ಹೊಣೆಗಾರ ಅಂತ ಹೇಳಿ ಆತನ ವಿರುದ್ಧ ಕಂಪ್ಲೇಂಟ್ ದಾಖಲು ಮಾಡಲಾಗುತ್ತೆ. ಇದೊಂದು ತುಂಬಾ ಬೇಜಾರು ಮಾಡುವಂತ ಸಂಗತಿ. ಒಂದು ಅನ್ನೆಸೆಸರಿಯಾಗಿ ಒಂದು ಜೀವನ ಬಲಿ ಪಡ್ಕೊಂಡಿದ್ದಾರೆ ಇವರು. ಮೊದಲಿಂದ ಸ್ಟಾರ್ಟ್ ಇಂದ ಹೇಳಬೇಕಾದ್ರೆ ಇವರು ಒಂದು ಸ್ವಲ್ಪ ಸೋಷಿಯಲ್ ಆಕ್ಟಿವ್ ಪರ್ಸನ್. ಇವರು ಕೊಡಗಿನ ಬಗ್ಗೆ ತುಂಬಾ ಕಾಳಜಿ ಹೊಂದಿದವರು ಇವರು. ಅದಕ್ಕೆ ಒಂದು ಸೋಷಿಯಲ್ ಗ್ರೂಪ್ ಅಲ್ಲಿ ಇವರು ಅಡ್ಮಿನ್ ಕೂಡ ಆಗಿರ್ತಾರೆ. ಆದ್ರೆ ಒಂದು ವಾಟ್ಸ್ಆಪ್ ಮೆಸೇಜ್ ಬರ್ತದೆ ಒಂದು ಫೋಟೋಗ್ರಾಫ್ ಆಗಿ, ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಆಗ್ತದೆ. ಇವ್ರ ಮೇಲೆ ಎಫ್ಐಆರ್ ಮಾಡ್ತಾರೆ. ಅಕ್ಯೂಸ್ ನಂಬರ್ 3 ಅಂತ ಇವ್ರು ಮಾಡ್ತಾರೆ, ಇವ್ರನ್ನ ಇಂಪ್ಲಿಕೇಟ್ ಮಾಡ್ತಾರೆ ಫಾಲ್ಸ್. ಅದನ್ನು ಆದ್ಮೇಲೆ ಇವರಿಗೆ ಪೊಲೀಸ್ ಹ್ಯಾರಾಸ್ಮೆಂಟ್ ಏನ್ ಮಾಡ್ತಾರೆ, ಇವರು ನಮಗೆ ಎಫ್ಐಆರ್ ಕೊಡ್ತಾರೆ, ನಾವು ಸ್ಟೇ ಮಾಡ್ತೇವೆ, ಸ್ಟೇ ಆಗ್ತದೆ. ಅದು ಹೈಕೋರ್ಟ್ ಕೂಡ ಸ್ಟೇ ಮಾಡ್ತದೆ. ಫರ್ದರ್ ಇನ್ವೆಸ್ಟಿಗೇಷನ್ ಏನು ಮಾಡಬಾರ್ದು ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಹೈಕೋರ್ಟ್. ತದನಂತರದಲ್ಲಿ ಕೂಡ ಏನು ಇಬ್ಬರು MLAಗಳಿದ್ದಾರೆ, ಅವ್ರದ್ದು ಸಪೋರ್ಟರ್ಸ್ ಇದ್ದಾರೆ. ಆ ಎಫ್ಐಆರ್ ಅಲ್ಲಿ ಯಾರು ಕಂಪ್ಲೇಂಟ್ ಇದ್ದಾರೆ, ಎಫ್ಐಆರ್ ಸ್ಟೇ ಆದರೂ ಕೂಡ ಅವ್ರ ಮೇಲೆ ನಿರಂತರ ಹ್ಯಾರಾಸ್ಮೆಂಟ್. ಅವ್ರ ಮನೆಗೆ ಪೊಲೀಸ್ ಕಳಿಸುವಂತದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಾಗೆ ಬೈಯುವಂತದ್ದು. ಅವ್ರನ್ನ ಎಫ್ಐಆರ್ ಸ್ಟೇ ಆದರೂ ಕೂಡ ಅವ್ರನ್ನ ಬಿಡುವುದಿಲ್ಲ. ಹ್ಯಾರಾಸ್ಮೆಂಟ್ ಕಂಟಿನ್ಯೂ ಆಗ್ತದೆ. 2-3 ತಿಂಗಳು ಹ್ಯಾರಾಸ್ಮೆಂಟ್ ಕಂಟಿನ್ಯೂ ಆಗಿ ಅದು ಸ್ಟೇ ಆದ್ರೂ ಕೂಡ ಇವರು ನೆಕ್ಸ್ಟ್ ಏನ್ ಮಾಡ್ತಾರೆ, ಇವ್ರ ಮೇಲೆ ರೌಡಿ ಶೀಟರ್ ಒಂದು ಎಫ್ಐಆರ್ ಮಾತ್ರ ಆಗಿರುವಂತದ್ದು ಅವ್ರ ಮೇಲೆ, ಅದು ಕೂಡ ಸ್ಟೇ ಆಗಿರ್ತದೆ. ರೌಡಿ ಶೀಟರ್ ಓಪನ್ ಮಾಡಕ್ಕೆ ಇವರೆಲ್ಲ ಪ್ಲಾನ್ ಮಾಡ್ತಾರೆ. ಸರ್, ಇದೊಂದು ತುಂಬಾ ಬೇಜಾರು ಮಾಡುವಂತ ಸಂಗತಿ. ಒಂದು ಅನ್ನೆಸೆಸರಿಯಾಗಿ ಒಂದು ಜೀವನ ಬಲಿ ಪಡ್ಕೊಂಡಿದ್ದಾರೆ ಇವರು. ಮೊದಲಿಂದ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಈ ವಿಚಾರದಲ್ಲಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ನಿಜಕ್ಕೂ ಶಾಕಿಂಗ್ ಇದು. ಒಂದು ಜೀವ ಹೋಗುತ್ತೆ, ರಾಜಕೀಯ ಒತ್ತಡಕ್ಕೆ ಒಬ್ಬ ಯುವಕ ಬಲಿಯಾಗ್ತಾನೆ ಅಂತಂದ್ರೆ ಆತನ ಕುಟುಂಬಸ್ಥರು ಕೂಡ ಸಾಕಷ್ಟು ತುಂಬಲಾರದ ನಷ್ಟ ಇದು. ಯಾಕೆ ಹಿಂಗಾಯ್ತು? ಏನೆಲ್ಲ ಅಪ್ಡೇಟ್ ಲಭ್ಯ ಆಗ್ತಾ ಇದೆ? ಈಗ ಶವದ ಪೋಸ್ಟ್ ಮಾರ್ಟಮ್ ಏನಾದರೂ ಮಾಡ್ತಾ ಇದ್ದಾರಾ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಎಸ್ ಶ್ರೀಲಕ್ಷ್ಮಿ, ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಸುಳ್ಳು ಎಫ್ಐಆರ್ ನ ದಾಖಲೆ ಮಾಡಿದ್ರು ಅನ್ನುವಂತಹ ಆರೋಪವನ್ನು ಕೂಡ ಅವರು ವಿವರವಾಗಿ ಡೆತ್ ನೋಟ್ ನ ಬರೆದಿಟ್ಟು ಅವರ ನಾಗವರದ ಕಚೇರಿಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಸದ್ಯ ಮರಣೋತ್ತರ ಪರೀಕ್ಷೆಗೆಂದು ಅಂಬೇಡ್ಕರ್ ಆಸ್ಪತ್ರೆ ಏನಿದೆ ಅಲ್ಲಿ ಮೃತದೇಹವನ್ನ ಶಿಫ್ಟ್ ಕೂಡ ಮಾಡಲಾಗಿದೆ. ಒಂದು ಎಫ್ಐಆರ್ ದಾಖಲಾಗಿರುತ್ತೆ. ಫೆಬ್ರವರಿ 5ನೇ ತಾರೀಕು ಒಂದು ಎಫ್ಐಆರ್ ದಾಖಲಾಗಿರುತ್ತೆ. ಕಾಂಗ್ರೆಸ್ ಮುಖಂಡ ತನ್ನೇರಿ ಮೈನಾ ಅನ್ನುವಂಥವರು ಒಂದು ಎಫ್ಐಆರ್ ನ ದಾಖಲು ಮಾಡಿರ್ತಾರೆ. ಸಾಮಾಜಿಕ ಜಾಲತಾಣ ಏನಿರುತ್ತೆ, ವಾಟ್ಸ್ಆಪ್ ಗ್ರೂಪ್ ನ ಅಡ್ಮಿನ್ ಆಗಿರ್ತಾರೆ ವಿನಯ್ ಅವರು. ಆ ಹಿನ್ನೆಲೆಯಲ್ಲಿ ಆ ಒಂದು ಅಡ್ಮಿನ್ ಏನಾಗಿರ್ತಾರೆ, ಆ ಅಡ್ಮಿನ್ ಗೆ ಒಂದು ಮೆಸೇಜ್ ಏನಿರುತ್ತೆ ಇವರು ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪದಲ್ಲಿ ಇವ್ರ ಮೇಲೆ ಮಡಿಕೇರಿ ನಗರ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ತನಿಖೆ ಮಾಡೋದಕ್ಕಂತ ಪದೇ ಪೊಲೀಸರು ಮನೆಗೆ ಹೋಗ್ತಾರೆ. ಇದು ಕೋರ್ಟ್ನಲ್ಲಿ ತಡೆಯಾಜ್ಞೆ ಕೂಡ ಬರುತ್ತೆ. ಬೇಲ್ ಮೇಲೆ ವಿನಯ್ ಅವರು ಹೊರಗಡೆ ಕೂಡ ಬರ್ತಾರೆ. ಅದಾದ ಬಳಿಕ ಕೂಡ ಮತ್ತೆ ಪದೇ ಪೊಲೀಸರು ಬರುವಂತದ್ದು. ಜೊತೆಗೆ ಕಾಂಗ್ರೆಸ್ ಶಾಸಕ ಪೊನ್ನಣ್ಣನವರು ಏನಿದ್ದಾರೆ, ಸಿಎಂ ರ ಆಪ್ತ ಒಂದು ಕಾನೂನು ಸಲಹೆಗಾರ ಅಂತ ಕೂಡ ಗುರುತಿಸಿಕೊಂಡಿರುವಂತವರು. ಜೊತೆಗೆ ಅವರ ಮೇಲೆ ಈಗ ಗಂಭೀರವಾಗಿ ಆರೋಪವನ್ನ ಮಾಡಿರುವಂತದ್ದು. ಇದೇ ಒಂದು
ಸೋಷಿಯಲ್ ಮೀಡಿಯಾದಲ್ಲಿ ವಿಸ್ತಾರವಾಗಿ ವಿನಯ್ ಅವರು ಡೆತ್ ನೋಟ್ ಅನ್ನ ಬರೆದು ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಂದ್ರೆ ಹಲವು ಆರೋಪಗಳನ್ನ ಅವರು ಮಾಡ್ತಾ ಇರುವಂತದ್ದು. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನ್ನ ಮೇಲೆ ಸುಖಾಸುಮನವಾಗಿ ರಾಜಕೀಯ ಪ್ರೇರಿತವಾಗಿ ಒಂದು ಎಫ್ಐಆರ್ ನ ಕೂಡ ದಾಖಲು ಮಾಡಿದ್ದಾರೆ ಅನ್ನುವಂಥದ್ದು. ವಕೀಲರಿದ್ದಾರೆ ನಮ್ಮ ಜೊತೆಗೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಈಗ ಮರಣೋತ್ತರ ಪರೀಕ್ಷೆಗೆಂದು ಆಸ್ಪತ್ರೆಗೆ ಒಂದು ಮೃತದೇಹ ರವಾನೆಯಾಗಿದೆ. ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ರಾಜಕೀಯ ಒತ್ತಡಕ್ಕೆ ಬಿಜೆಪಿ ಕಾರ್ಯಕರ್ತ ಬಲಿಯಾಗಿದ್ದಾನ ಅನ್ನುವಂತ ಪ್ರಶ್ನೆ. ಶಾಸಕ ಪೊನ್ನಣ್ಣ ಹೆಸರನ್ನ ಉಲ್ಲೇಖ ಮಾಡಿ ಡೆತ್ ನೋಟ್ ನಲ್ಲಿ ಈ ವಿನಯ್ ಅನ್ನುವಂತ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ವಾಟ್ಸ್ಆಪ್ ಚಾಟ್ ನಲ್ಲಿ ಪೊನ್ನಣ್ಣ ಹೆಸರನ್ನ ಉಲ್ಲೇಖ ಮಾಡಿ ಡೆತ್ ನೋಟ್ ಬರೆದಿರ್ತಕ್ಕಂಥದ್ದು. ರಾಜಕೀಯ ಪ್ರೇರಿತ ಎಫ್ಐಆರ್ ನಿಂದಾಗಿ ಮನನೊಂದಿದ್ದೇನೆ, ಇದರಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಪೋಸ್ಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ವಿನಯ್ ಸೋಮಯ್ಯ ಈ ಪೋಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಮಡಿಕೇರಿ ಶಾಸಕ ಮಂಥರ್ ಗೌಡ ಹೆಸರು ಕೂಡ ಉಲ್ಲೇಖ ಆಗಿದೆ. ಶಾಸಕ ಪೊನ್ನಣ್ಣ ಹೆಸರು ಕೂಡ ಉಲ್ಲೇಖ ಆಗಿದೆ. ಅದೇ ರೀತಿ ಮಡಿಕೇರಿ ಶಾಸಕ ಮಂಥರ್ ಗೌಡ ಹೆಸರು ಕೂಡ ಉಲ್ಲೇಖ ಆಗಿದೆ. ತನಗೆ ಸಿಕ್ಕಾಪಟ್ಟೆ ಒತ್ತಡ ಆಯಿತು ಇವರುಗಳಿಂದ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾನೆ ವಿನಯ್ ಸೋಮಯ್ಯ. ರಾಜಕೀಯ ಪ್ರೇರಿತ ಎಫ್ಐಆರ್ ಇದು, ನಂದೇನು ತಪ್ಪಿಲ್ಲ ಅಂಥದ್ರಲ್ಲಿ ನನಗೆ ಹಿಂಸೆ ಕೊಟ್ಟಿದ್ದಾರೆ. ಈ ರೀತಿ ಕಾನೂನಿನ ವಿಚಾರದಲ್ಲಿ ಎಫ್ಐಆರ್ಗಳನ್ನ ಹಾಕಿಸಿ ಪೊಲೀಸರನ್ನ ಮನೆ ಹತ್ರ ಕಳಿಸಿ ನನ್ನ ಮರ್ಯಾದೆ ತೆಗೆದು ಹಿಂಸೆ ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಡೆತ್ ನೋಟ್ ಬರೆದಿದ್ದಾನೆ. ಏನಾಯ್ತು, ಯಾವ ಕಾರಣಕ್ಕೆ ಇಡೀ ಪ್ರಕರಣ ಶುರುವಾಯಿತು ಅಂತ ನೋಡೋದಾದ್ರೆ, ವಾಟ್ಸಪ್ ಗ್ರೂಪ್ನಲ್ಲಿ ಕೇವಲ 5 ದಿನಗಳ ಹಿಂದೆ ಈ ವಿನಯ್ನ ಅಡ್ಮಿನ್ ಮಾಡಲಾಗುತ್ತೆ ಒಂದು ಗ್ರೂಪ್ಗೆ. ಆ ಗ್ರೂಪ್ನಲ್ಲಿ ಶಾಸಕ ಪೊನ್ನಣ್ಣ ವಿರುದ್ಧ ಒಂದು ಮೆಸೇಜ್ ನ ಹಾಕಲಾಗುತ್ತೆ. ಬೇರೆಯವರು ಯಾರೋ ಹಾಕ್ತಾರೆ ಆ ಮೆಸೇಜ್ಗೆ ವಿನಯ್ ಹೊಣೆಗಾರ ಅಂತ ಹೇಳಿ ಆತನ ವಿರುದ್ಧ ಕಂಪ್ಲೇಂಟ್ ದಾಖಲು ಮಾಡಲಾಗುತ್ತೆ. ಇದೊಂದು ತುಂಬಾ ಬೇಜಾರು ಮಾಡುವಂತ ಸಂಗತಿ. ಒಂದು ಅನ್ನೆಸೆಸರಿಯಾಗಿ ಒಂದು ಜೀವನ ಬಲಿ ಪಡ್ಕೊಂಡಿದ್ದಾರೆ ಇವರು. ಮೊದಲಿಂದ ಸ್ಟಾರ್ಟ್ ಇಂದ ಹೇಳಬೇಕಾದ್ರೆ ಇವರು ಒಂದು ಸ್ವಲ್ಪ ಸೋಷಿಯಲ್ ಆಕ್ಟಿವ್ ಪರ್ಸನ್. ಇವರು ಕೊಡಗಿನ ಬಗ್ಗೆ ತುಂಬಾ ಕಾಳಜಿ ಹೊಂದಿದವರು ಇವರು. ಅದಕ್ಕೆ ಒಂದು ಸೋಷಿಯಲ್ ಗ್ರೂಪ್ ಅಲ್ಲಿ ಇವರು ಅಡ್ಮಿನ್ ಕೂಡ ಆಗಿರ್ತಾರೆ. ಆದ್ರೆ ಇನ್ನೊಂದು ವಾಟ್ಸ್ಆಪ್ ಮೆಸೇಜ್ ಬರ್ತದೆ ಒಂದು ಫೋಟೋಗ್ರಾಫ್ ಆಗಿ, ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಆಗ್ತದೆ. ಇವ್ರ ಮೇಲೆ ಎಫ್ಐಆರ್ ಮಾಡ್ತಾರೆ. ಅಕ್ಯೂಸ್ ನಂಬರ್ 3 ಅಂತ ಇವ್ರು ಮಾಡ್ತಾರೆ, ಇವ್ರನ್ನ ಇಂಪ್ಲಿಕೇಟ್ ಮಾಡ್ತಾರೆ ಫಾಲ್ಸ್ಲಿ. ಅದನ್ನು ಆದ್ಮೇಲೆ ಇವರಿಗೆ ಪೊಲೀಸ್ ಹ್ಯಾರಾಸ್ಮೆಂಟ್ ಏನ್ ಮಾಡ್ತಾರೆ, ಇವರು ನಮಗೆ ಎಫ್ಐಆರ್ ಕೊಡ್ತಾರೆ, ನಾವು ಸ್ಟೇ ಮಾಡ್ತೇವೆ. ಸ್ಟೇ ಆಗ್ತದೆ, ಅದು ಹೈಕೋರ್ಟ್ ಕೂಡ ಸ್ಟೇ ಮಾಡ್ತದೆ. ಫರ್ದರ್ ಇನ್ವೆಸ್ಟಿಗೇಷನ್ ಏನು ಮಾಡಬಾರ್ದು ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಹೈಕೋರ್ಟ್. ತದನಂತರದಲ್ಲಿ ಕೂಡ ಏನು ಇಬ್ಬರು MLAಗಳಿದ್ದಾರೆ, ಅವ್ರದ್ದು ಸಪೋರ್ಟರ್ಸ್ ಇದ್ದಾರೆ. ಆ ಎಫ್ಐಆರ್ ಅಲ್ಲಿ ಯಾರು ಕಂಪ್ಲೇಂಟ್ ಇದ್ದಾರೆ, ಎಫ್ಐಆರ್ ಸ್ಟೇ ಆದರೂ ಕೂಡ ಅವ್ರ ಮೇಲೆ ನಿರಂತರ ಹ್ಯಾರಾಸ್ಮೆಂಟ್. ಅವ್ರ ಮನೆಗೆ ಪೊಲೀಸ್ ಕಳಿಸುವಂತದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಾಗೆ ಬೈಯುವಂತದ್ದು. ಅವ್ರನ್ನ ಎಫ್ಐಆರ್ ಸ್ಟೇ ಆದರೂ ಕೂಡ ಅವ್ರನ್ನ ಬಿಡುವುದಿಲ್ಲ. ಹ್ಯಾರಾಸ್ಮೆಂಟ್ ಕಂಟಿನ್ಯೂ ಆಗ್ತದೆ. 2-3 ತಿಂಗಳು ಹ್ಯಾರಾಸ್ಮೆಂಟ್ ಕಂಟಿನ್ಯೂ ಆಗಿ ಅದು ಸ್ಟೇ ಆದ್ರೂ ಕೂಡ ಇವರು ನೆಕ್ಸ್ಟ್ ಏನ್ ಮಾಡ್ತಾರೆ, ಇವ್ರ ಮೇಲೆ ರೌಡಿ ಶೀಟರ್ ಒಂದು ಎಫ್ಐಆರ್ ಮಾತ್ರ ಆಗಿರುವಂತದ್ದು ಅವ್ರ ಮೇಲೆ, ಅದು ಕೂಡ ಸ್ಟೇ ಆಗಿರ್ತದೆ. ರೌಡಿ ಶೀಟರ್ ಓಪನ್ ಮಾಡಕ್ಕೆ ಇವರೆಲ್ಲ ಪ್ಲಾನ್ ಮಾಡ್ತಾರೆ. ಸರ್, ಇದೊಂದು ತುಂಬಾ ಬೇಜಾರು